ಸದ್ಯಕ್ಕೆ ಸ್ಯಾಂಡಲ್ವುಡ್ ನಲ್ಲಿ ಹಿರಿ ತಲೆ ಅಂತ ಯಾರಾದ್ರೂ ಇದ್ರೆ ಅದು ನಮ್ಮ ಶಿವಣ್ಣ ಅವರು. ಇವರು ಒಂಥರ ಮಗು ಸ್ವಭಾವದ ವ್ಯಕ್ತಿ. ಕಿರಿಯರು ಹಿರಿಯರು ಮಕ್ಕಳು ಹೊಂದಿರುವ ಯಾವುದೇ ಒಂದು ಕುಟುಂಬದಲ್ಲಿ ಹೋಗಿ ಕೇಳಿ ಶಿವಣ್ಣ ಯಾರು, ಅವರ ವ್ಯಕ್ತಿತ್ವ ಏನು, ಅವರು ಮಾಡಿದ ಸಾಧನೆ ಏನು, ಅವರು ಎಂತೆಂತ ಸಿನಿಮಾಗಳು ಮಾಡಿದ್ದಾರೆ ಅಂತ ಒಂದು ಲಿಸ್ಟೇ ಕೊಡ್ತಾರೆ. ಯಾಕಂದ್ರೆ ಪ್ರತಿಯೊಂದು ಕುಟುಂಬದಲ್ಲಿ ಶಿವಣ್ಣನ ಫ್ಯಾನ್ಸ್ ಇದ್ದೇ ಇರ್ತಾರೆ. ಶಿವಣ್ಣನ ಮನಸ್ಸು ಒಂಥರ ಮಗು ತರ. ಅವರನ್ನು ಹತ್ತಿರದಿಂದ ಬಲ್ಲವರಿಗೆ ಮಾತ್ರ ಗೊತ್ತು ಅವರೆಂತ ಸರಳ ವ್ಯಕ್ತಿ ಅಂತ. ಇಂಥ ವ್ಯಕ್ತಿನ ನಮ್ಮ ಡಿ ಬಾಸ್ ಫ್ಯಾನ್ಸ್ ಇಷ್ಟಕ್ಕೂ ದ್ವೇಷ ಮಾಡೋದೇಕೆ ಅಂತ ಕೆಲಸ ನಮ್ಮ ಶಿವಣ್ಣ ಅವರು ಏನ್ ಮಾಡಿದ್ದಾರೆ ಅಂತ ನಮ್ಮ ಟ್ರೇಡ್ ಪಂಡಿತರು ಪ್ರಶ್ನೆ ಮಾಡ್ತಿದ್ದಾರೆ. ಬರೀ ಶಿವಣ್ಣ ಅಂತಾನೆ ಅಲ್ಲ, ಅಪ್ಪು ಅಂದ್ರೆ ಇವರಿಗೆ ಆಗಲ್ಲ. ಯಾಕೆ ಮಾತು ಹೇಳ್ತಿದೀನಿ ಅಂದ್ರೆ ಇತ್ತೀಚೆಗೆ ಶಿವಣ್ಣ ಅವರ 45 ಸಿನಿಮಾ ರಿಲೀಸ್ ಆಗಿತ್ತು. ಸಿನಿಮಾ ಚೆನ್ನಾಗಿದೆ, ಎಲ್ಲಾ ಕಡೆ ಹೌಸ್ಫುಲ್ ಪ್ರದರ್ಶನ ಕಾಣ್ತಿದೆ. ಸಿನಿಮಾ ಕ್ಲೈಮ್ಯಾಕ್ಸ್ ನಲ್ಲಿ ಬರುವ ಶಿವಣ್ಣನ ಲೇಡಿ ಗೆಟಪ್ ನೋಡಿ ಕನ್ನಡದ ಸಿನಿ ಪ್ರೇಕ್ಷಕರು ಫಿದಾ ಹೋಗಿದ್ದಾರೆ. ಇಂಥ ಪಾತ್ರಗಳು ಮಾಡ್ಬೇಕು ಅಂದ್ರೆ ಶಿವಣ್ಣ ಬಿಟ್ರೆ ಯಾರ ಕೈಲೂ ಮಾಡಕ್ಕಾಗಲ್ಲ, ಮಾಡೋದು ಇಲ್ಲ. ಇದಂತೂ ಸತ್ಯ. ಕನ್ನಡ ಚಿತ್ರರಂಗವನ್ನು ಉದ್ಧಾರ ಮಾಡಕ್ಕೋಸ್ಕರ ಶಿವಣ್ಣ ಅವರು ಈ ವಯಸ್ಸಿನಲ್ಲೂ ಕೂಡ ಕ್ಯಾನ್ಸರ್ ಬಂದಿದ್ರು ಕೂಡ ಸಿನಿಮಾಗಳು ಮಾಡ್ತಿದ್ದಾರೆ. ಯಾರಿಗೋಸ್ಕರ? ಕನ್ನಡಿಗರಿಗೋಸ್ಕರ. ಅದನ್ನು ಮಾತ್ರ ನಮ್ಮ ಕನ್ನಡಿಗರು ಯಾವತ್ತೂ ಮರಿಬಾರ್ದು. ಗಲಾಟೆ ಗಲಭೆಗಳು ದ್ವೇಷ ಮನಸ್ತಾಪ ಇದ್ದೇ ಇರುತ್ತೆ. ಒಬ್ಬ ನಟ ಅಂತ ಬಂದ್ರೆ ಕನ್ನಡ ಚಿತ್ರರಂಗಕ್ಕೆ ಆತನ ಕೊಡುಗೆ ಏನು ಅಂತ ಮನಸ್ಸಿನಲ್ಲಿ ಇಟ್ಕೊಂಡು ಅವ್ರ ಬಗ್ಗೆ ಮಾತಾಡ್ಬೇಕು. ಕಾಂಜಿ ಪಿಂಜಿ ನನ್ ಮಕ್ಕಳೆಲ್ಲ ಶಿವಣ್ಣ ಕಿಚ್ಚ ಸುದೀಪ್ ಅವರ ಬಗ್ಗೆ ಮಾತಾಡ್ತಾರೆ. ಇವ್ರಿಗೆಲ್ಲ ಅದೆಲ್ಲಿಂದ ಪೇಮೆಂಟ್ ಬರುತ್ತೋ ಗೊತ್ತಿಲ್ಲ. ಅವರದ್ದೇ ಚಾನೆಲ್ ಗಳಲ್ಲಿ ಅವರೇ ರಿವ್ಯೂ ಕೊಟ್ಕೊಂಡು ಫೇಕ್ ನ್ಯೂಸ್ ಸ್ಪ್ರೆಡ್ ಮಾಡ್ತಿದ್ದಾರೆ. ಶಿವಣ್ಣ ಅವರ 45 ಸಿನಿಮಾದ ಮೇಲೆ ಡಿ ಬಾಸ್ ಅವರ ಫ್ಯಾನ್ಸ್ ಸಿಕ್ಕಾಪಟ್ಟೆ ನೆಗೆಟಿವ್ ಸ್ಪ್ರೆಡ್ ಮಾಡ್ತಿದ್ದಾರೆ. ಸಿನಿಮಾ ಚೆನ್ನಾಗಿಲ್ಲ ಅಂತ ಕಾಮೆಂಟ್ ಗಳು ಮಾಡ್ತಿದ್ದಾರೆ. ಅವರದ್ದೇ ಚಾನೆಲ್ ಗಳಲ್ಲಿ ನೆಗೆಟಿವ್ ರಿವ್ಯೂ ಮಾಡ್ತಿದ್ದಾರೆ. ಇದೆಲ್ಲ ಮಾಡ್ತಿರೋದು ಏಕೆ ಅಂತ ಸದ್ಯಕ್ಕೆ ನಮ್ಮ ಟ್ರೇಡ್ ಪಂಡಿತರು ಪ್ರಶ್ನೆ ಮಾಡ್ತಿದ್ದಾರೆ. ಬರೀ ಶಿವಣ್ಣ ಅವರಿಗೆ ಅಂತ ಅಲ್ಲ, ಕಿಚ್ಚ ಸುದೀಪ್ ಅವರ ಮಾರ್ಕ್ ಸಿನಿಮಾಗೂ ಕೂಡ ಇದಕ್ಕಿಂತ 10 ಪಟ್ಟು ಚಿತ್ರ ವಿಚಿತ್ರವಾಗಿ ನೆಗೆಟಿವ್ ಸ್ಪ್ರೆಡ್ ಮಾಡಿದ್ರು. ಕನ್ನಡ ಸಿನಿಮಾಗಳನ್ನು ಸೋಲ್ಸಿ ಪರಭಾಷಾ ಸಿನಿಮಾಗಳಿಗೆ ಜೈಕಾರ ಹಾಕುವ ಇಂತ ಥರ್ಡ್ ಕ್ಲಾಸ್ ನನ್ನ ಮಕ್ಕಳಿಗೆ ಮೆಟ್ಟಲ್ಲೇ ಹೊಡಿಬೇಕು. ನಿಜವಾಗ್ಲೂ ಇವರೆಲ್ಲ ಕರುನಾಡಲ್ಲಿ ಹುಟ್ಟವ್ರ ಅನ್ನೋದೇ ಸದ್ಯಕ್ಕಿರುವ ಪ್ರಶ್ನೆ. ಒಂದು ಕಡೆ ದೇಹದಲ್ಲಿ ಕ್ಯಾನ್ಸರ್ ಇದ್ರೂ ಕೂಡ ಪ್ರೊಡ್ಯೂಸರ್ ಗೆ ಅನ್ಯಾಯ ಆಗಬಾರ್ದು ಅಂತ ಸಿನಿಮಾ ಕಂಪ್ಲೀಟ್ ಮಾಡಿಕೊಟ್ಟು ಕ್ಯಾನ್ಸರ್ ಆಪರೇಷನ್ ಗಾಗಿ ವಿದೇಶಕ್ಕೆ ತೆರಳಿದ್ರು ಶಿವಣ್ಣ ಅವರು. ಒಂದು ವೇಳೆ ಶಿವಣ್ಣ ಅವರು 90ರ ದಶಕದಲ್ಲಿ ಮನಸ್ಸು ಮಾಡಿದ್ರೆ ತಮಿಳು ತೆಲುಗಿನಲ್ಲಿ ಸೂಪರ್ ಸ್ಟಾರ್ ಆಗೋಗ್ತಿದ್ರು. ನಮ್ಮ ಕನ್ನಡಿಗರಿಗೋಸ್ಕರ ಅವರನ್ನು ಮನರಂಜಿಸಲು ಸಿನಿಮಾಗಳು ಮಾಡ್ಕೊಂಡು ಇಷ್ಟು ವರ್ಷ ಬಂದಿದ್ದಾರೆ. ಅವರ ಸಾಧನೆ ಮುಂದೆ ಈ ಬುಡ್ಬುಡಿಕೆ ನನ್ನ ಮಕ್ಕಳ ಸಾಧನೆ ಅಷ್ಟರಲ್ಲೇ ಇದೆ. ನಿನ್ನೆ ಮೊನ್ನೆ ಬಂದಿರುವ ಬಚ್ಚ ನನ್ನ ಮಕ್ಕಳೆಲ್ಲ ಶಿವಣ್ಣನ ಬಗ್ಗೆ ಮಾತಾಡ್ತಾರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶಿವರಾಜ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.